ನೀವು ಹಾಲಿಗೆ ಬಂದವ್ರಿಗೆ ಎಮ್ಮೆ ಕ್ರಯ ಯಾಕೆ? ಏನಂದ್ರೆ ಮಂತ್ರಿಗಳು ಇಲ್ಲ, ಅವ್ರು ಆಯ್ತು, ಅವ್ರು ಮಾತಾಡೋದು ನಡೀತಾರೆ ಅಲ್ಲಿ, ನೀವು ಅದನ್ನೇ ಮಾತಾಡೋದು ಮಾತಾಡಲಿಲ್ಲ. ಅವ್ರು ಅಧಿಕಾರಿ ಬಂದಾಗ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ನಾನು. ಆಯ್ತು, ಅಲ್ಲೂ ಖಾಲಿ ಇದೆ, ಅಲ್ಲೂ ಖಾಲಿ ಇದೆ, ಆಯ್ತು, ಎಲ್ಲ ಖಾಲಿ ಖಾಲಿ ಆಗ್ಬಿಟ್ಟಿದೆ. ಆಯ್ತಪ್ಪ, ಇದನ್ನ ಪ್ರಚಾರಕ್ಕಾಗಿ ಮಾತಾಡಬೇಡಿ, ಮಾತಾಡಿ. 10:45 ಅಧ್ಯಕ್ಷರೇ 20 ಏನಾದೊಂದು ಬರಬೇಕು, ಪ್ರಚಾರಕ್ಕೆ ಮಾತಾಡ್ತದೆ. ನಿನ್ನ ರಿಜ್ವಾನ್ ಅರ್ಷಾದ್ ಅವರು, ಧೀರಜ್ ಮುನಿರಾಜ್ ನನಕ 15-20 ವರ್ಷ ಸಣ್ಣವ್ರ ಅವ್ರು. ನೀವು ಮಾತ್ರ ಸ್ಟಾರ್ಟ್ ಮಾಡಿ, ಅವ್ರಕಿನ ಒಂದ್ 5 ನಿಮಿಷ ಕಮ್ ಕೊಡ್ರಿ ನಂಗೆ. ಅದಕ್ಕೆ ಯಾರಿಗೆ? ರಿಜ್ವಾನ್ ಅರ್ಷಾದ ಮುನಿರಾಜು ನನ್ಕಿನ 15 ವರ್ಷ ಸಣ್ಣವ್ರ ಇಬ್ರು. ಅವ್ರಕ್ಕಿಂತ ಒಂದ್ 5 ನಿಮಿಷ ಮತ್ತೆ ಧೀರಜ್ ಮುನಿರಾಜ ಅವ್ರು ಎಷ್ಟು ಮಾತಾಡ್ರೆ ಅದಕ್ಕಿಂತ ಒಂದ್ 5 ನಿಮಿಷ ಕಮ್ ಕೊಡ್ರಿ ನಾನು. ಅಲ್ಲ, ಈಗ ಅವ್ರು ಮಾತಾಡೋಕೆ ನಿಮ್ಗೆ ಸ್ವಲ್ಪ ಕಡಿಮೆ ಸಿಗೋದು, ಟೈಮ್ ಕಡಿಮೆ ಆಗಿದೆ. ನೀವು ಬೇಕು ಮಾತಾಡಿ, ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಟ್ಟ ನಿಮಗೆ ಧನ್ಯವಾದಗಳು ಅಧ್ಯಕ್ಷರೇ. ಈ ಸಲದ ಮಾನ್ಯ ಮುಖ್ಯಮಂತ್ರಿಗಳ ಬಜೆಟ್ಟಿನ ಮೇಲೆ ಇವತ್ತು ಇಡೀ ರಾಜ್ಯದ 7 ಕೋಟಿ ಜನ ನೂರಾರು ಬೆಟ್ಟದಷ್ಟು ಭರವಸೆಗಳನ್ನ ಇಟ್ಟುಕೊಂಡು ಬಜೆಟ್ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾತುರದಿಂದ ಕೂತಿದ್ರು ಅಧ್ಯಕ್ಷರೇ. ಈ ಬಜೆಟ್ ಈ ರಾಜ್ಯದಲ್ಲಿ ಕಳೆದ ಮಳೆಗಾಲ ಅತಿಯಾದ ಅಪಾಯಕಾರಿ ಮಳೆಗಾಲ ಆಗಿ ಇಡೀ ರಾಜ್ಯದ 7 ಕೋಟಿ ಜನರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿತ್ತು. ಇಡೀ ರಾಜ್ಯದ ರೈತ ಕುಲ ಕಷ್ಟದಲ್ಲಿತ್ತು. ಈ ರಾಜ್ಯದ ಕೋಟಿ ಕೋಟಿ ಯುವಕರು ಮಾನ್ಯ ಮುಖ್ಯಮಂತ್ರಿಗಳ ಬಜೆಟ್ನಿಂದ ನಮ್ಮ ಬದುಕು ಏನರೇ ಹಸನಾಗಬಹುದು, ಬೆಳಕಾಗಬಹುದು ಅಂತ ಹೇಳಿ ಆ ಬಜೆಟಿನ ಮೇಲೆ ನಿರೀಕ್ಷೆ ಇಟ್ಕೊಂಡು ಕೂತಿರೋ ಅಧ್ಯಕ್ಷರೇ. ಆದ್ರೆ ಅಧ್ಯಕ್ಷರೇ, ಸಿದ್ದರಾಮಯ್ಯನವರು ಬಜೆಟ್ಟಿನ ಭೀಷ್ಮ, ಬಜೆಟ್ಟಿನ ಪಿತಾಮಹ. ಆದ್ರೆ ಅಧ್ಯಕ್ಷರೇ, ಆ ಬಜೆಟ್